ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವು ನಿನ್ನೆ ನೈಟು ಊರಿಗೆ ಹೋಗಿದ್ವಿ, ಮತ್ತು ಬೆಳಗ್ಗೆ 5 ಗಂಟೆಗೆ ರಿಟರ್ನು ನಮ್ಮ ಊರಿಗೆ ಬರಾಕತ್ತಿದ್ವಿ. ಕತ್ಲಿತ್ತಲ್ರಿ, ಹಂಗಾಗಿ ಏನೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. 6:30ಗೆ ವಿಡಿಯೋ ಮಾಡಾಕತ್ತಿದ್ದೆ. ಅವಾಗ ಮಲ್ಕೊಂಡಿದ್ವಿ ಗಾಡಿಯಾಗ ಬಂದು. ಆಮೇಲೆ ಎಚ್ಚರಾಗಿಂದ ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಹಂಗಾಗಿ ವಿಡಿಯೋ ಮಾಡಿದ್ದೆ. ನಾವು ಜಸ್ಟ್ ಬಿಜಾಪುರ ಹತ್ರ ಇದ್ವಿ. ಬನ್ನಿ, ಇವಾಗ ಜಸ್ಟ್ ತಾನೇ ನಾವು ಮನೆಗೆ ರೀಚ್ ಆದ್ವಿ. ನೋಡಿ, ಊರಿಂದ ಬರಬೇಕಾದ್ರೆ ಇಷ್ಟೆಲ್ಲ ತೊಗೊಂಬಂದೀನಿ. ಏನೇನು ತೊಗೊಂಬಂದೀನಿ ಅಂತ ಆಮೇಲೆ ತೋರಿಸ್ತೀನಿ. ಒಂದು 2 kg ಮಾವಿನ ಹಣ್ಣು ತೊಗೊಂಬಂದಿದ್ವಿ. ಒಂದು ಪೈನಾಪಲ್ ಹಣ್ಣು ತೊಗೊಂಬಂದಿದ್ವಿ. ಅಲ್ಲಿ ನಿನ್ನೆ ನಮ್ಮೂರಲ್ಲಿ ಅಂದ್ರೆ ಸಿಟಿಯಲ್ಲಿ ಕುಷ್ಟಗಿಯಾಗ ಸಂತಿತ್ತು. ಹಾಗಾಗಿ ನಿನ್ನೆ ಸಂತೆ ಒಳಗೆ ಸ್ವಲ್ಪ ಕಾಯಿಪಲ್ಲೆ ಸ್ವಲ್ಪ ಹಣ್ಣು ತೊಗೊಂಬಂದು. ಬನ್ನಿ, ಇವಾಗ ಕಾಯಿಪಲ್ಲೆನ ಜೋಡಿಸ್ಕೊಳ್ಳೋಣ. ಟಿಫಿನ್ ಕೂಡ ಆಗೈತಿ. ಟಿಫಿನ್ ಮಾಡ್ಕೊಂಡು ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಯಾರ. ಆಮೇಲೆ ನಮ್ಮ ಸಾನ್ವಿ ಕೂಡ ಸ್ಕೂಲಿಗೆ ಹೋಗ್ಯಾಳ. ಇವಾಗ ಮನೆಗೆ ಇರೋದು ನಾನು ಒಬ್ಬಳೇ. ಕೆಲಸ ಕೂಡ ಎಲ್ಲ ಆಗೈತಿ. ಹಿಂಗಾಗಿ ಸ್ವಲ್ಪ ಕಾಯಿಪಲ್ಲೆ ಜೋಡಿಸ್ಕೊಂಡ್ರೆ ಆಯ್ತು ಅಂತಂದು ಬೆಳಗ್ಗೆನೇ ತಂದಿದ್ವಲ್ರಿ. ನಾನು ಕಾಯಿಪಲ್ಲೆ ತೆಗಿತಾ ಇರೋದು ಸಾಯಂಕಾಲ. ಸ್ವಲ್ಪ ಕವರಲ್ಲಿ ಹಾಕಿಟ್ಬಿಟ್ಟಿವಲ್ಲ, ಅದು ಒಂಥರ ಇದು ಆದಂಗೆ ಆಗ್ಯಾವ. ಬನ್ನಿ, ಇವಾಗ ಕಾಯಿಪಲ್ಲೆನೆಲ್ಲನೂ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ಕಾಯಿಪಲ್ಲೆ ಏನು ಜಾಸ್ತಿ ತರಲಿಲ್ಲ ನಾವು, ಯಾಕಂದರೆ ಸಿಟಿಗೆ ಸಾಯಂಕಾಲ ಹೋಗಿದ್ವಿ. ಹಂಗಾಗಿ ಕಾಯಿಪಲ್ಲೆ ಏನು ಫ್ರೆಶ್ ಇದ್ದಿಲ್ಲ, ಸ್ವಲ್ಪನೇ ತೊಗೊಂಬಂದ್ವಿ. ಏನೇನು ಕಾಯಿಪಲ್ಲೆ ತೊಗೊಂಬಂದಿದ್ನಿ ಅಂದ್ರೆ ಆಲೂಗಡ್ಡೆ, ಆಮೇಲೆ ಕ್ಯಾರೆಟು, ಮೆಣಸಿಕಾಯಿ, ಬೆಂಡೆಕಾಯಿ, ಟೊಮೊಟೊ, ಸೌತೆಕಾಯಿ ಇಷ್ಟೇ ತೊಗೊಂಬಂದಿದ್ರಿ. ಇಲ್ಲಿ ನಮ್ಮ ಕಡೆ ಜವಾರಿ ಟೊಮೊಟೊ ಹಣ್ಣು ಸಿಗ್ತಾವ, ಇಲ್ಲಿ ಸಿಗ್ತಾವ, ಆದರೆ ವೇರು ನಾವಿರಲ್ಲಿ. ಆಮೇಲೆ ಇಲ್ಲಿ ಉದ್ದ ಬರ್ತಲ್ರಿ, ಅದು ಹೈಬ್ರಿಡೋ ಏನೋ ನನಗೆ ಗೊತ್ತಿಲ್ಲ. ಒಂಥರ ಉದ್ದ ಟೊಮೊಟೊ ಬರ್ತಲ್ಲ, ಅದು ಟೇಸ್ಟೇ ಇರೋದಿಲ್ಲ. ಹುಳಿ ಇರುತ್ತೆ ಬಟ್ ಆಮೇಲೆ ಜಾಸ್ತಿ ದಿನ ಸಹ ಬರೋದಿಲ್ಲ ರೀ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ ಇಲ್ರಿ. ಮಳೆ ಆದ್ರೆ ಸಹ ಬಿಸಿಲು ಕಮ್ಮಿ ಆಗೋವಲ್ತು. ಆಮೇಲೆ ಟೊಮೊಟೊ ನಮ್ಮ ಕಡೆ ರೇಟೂ ಕಮ್ಮಿ ಅದಾವ, ಇಲ್ಲಿ ರೇಟು ಸ್ವಲ್ಪ ಜಾಸ್ತಿನೇ ಅದಾವ. ಆಮೇಲೆ ನಮ್ಮ ಊರು ತರಕಾರಿಗೆ ಇಲ್ಲಿ ತರಕಾರಿಗೆ ತುಂಬಾ ವ್ಯತ್ಯಾಸ ಐತ್ರಿ. ವ್ಯತ್ಯಾಸ ಅಂದ್ರೆ ಅಲ್ಲಿ ಬೆಳೆಯೋದೇ ಇಲ್ಲಿ ಬೆಳಿತಾರೆ, ಬಟ್ ಟೇಸ್ಟ್ ಮಾತ್ರ ಡಿಫ್ರೆನ್ಸ್ ಅನ್ನಿಸ್ತೈತೆ ನನಗೆ ಮಾತ್ರ. ಹಂಗಾಗಿ ಏನೋ ಇದು ಅನ್ನಿಸ್ತಿ. ಬನ್ನಿ, ಇವಾಗ ಕಾಯಿಪಲ್ಲೆನೆಲ್ಲ ತೊಳೆದು ಇಟ್ಕೊಳ್ಳೋಣ. ಹಂಗೆ ಇಟ್ಬಿಟ್ವಂದ್ರೆ ಮತ್ತೆ ಜಲ್ದಿನ ಕಾಯಿಪಲ್ಲೆ ಹಾಳಾಗ್ಬಿಡ್ತಾವ್ರಿ. ಹಂಗಾಗಿ ನಾನು ಕಾಯಿಪಲ್ಲೆ ತಂದ ತಕ್ಷಣ ಒಂದು ಸರಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಸ್ವಲ್ಪ ಅವನ್ನ ಆರಾಕಿ ಆಮೇಲೆ ಬಾಕ್ಸಲ್ಲಿ ಎತ್ತಿಟ್ಕೊತೀನಿ. ಕ್ಯಾರೆಟ್ ಯಾಕೆ ತೊಳಿಲಿಲ್ಲ ಅಂದ್ರೆ, ಕ್ಯಾರೆಟು ತೊಳೆದ್ರೆ ಏನೋ ಗೊತ್ತಿಲ್ಲ ಜಲ್ದಿನ ಅದು ಮೆತ್ತಗಾಗ್ಬಿಡುತ್ತೆ. ಹಂಗಾಗಿ ನಾನು ಕ್ಯಾರೆಟ್ ಯಾವಾಗ ತಂದರೂ ಕ್ಯಾರೆಟ್ನ ತೊಳೆಯೋದಿಲ್ಲ, ಹಂಗೆ ಇಟ್ಟಿರ್ತೀನಿ. ಉಳ್ಕಿದ್ದೆಲ್ಲ ಕಾಯಿಪಲ್ಲೆನ ತೊಳೆದು ಹಾಕ್ತೀನಿ. ಇವಾಗ ನೋಡಿ, ಕಾಯಿಪಲ್ಲೆ ಸ್ವಲ್ಪ ಡ್ರೈ ಆಗಲಿ. ಕಾಯಿಪಲ್ಲೆ ಡ್ರೈ ಆಗಿಂದ ಮತ್ತೆ ಬಾಕ್ಸಲ್ಲಿ ಎತ್ತಿಟ್ಕೊಳ್ಳೋದು ತೋರಿಸ್ತಿಲ್ರಿ. ಇವಾಗ ನೈಟು ಅಡುಗೆ ಮಾಡೋಕೆ ಬಂದೀನಿ. ಮಧ್ಯಾಹ್ನ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತೆ ಯಾಕೋ ಊರ್ಲಿದ್ದ ಬಂದ್ವಲ್ರಿ, ಗಾಡಿಯ ಬಂದಿಂದ ಏನೋ ಒಂಥರ ಸುಸ್ತು ಅನ್ಸಕತ್ತಿತ್ತು. ಹಂಗಾಗಿ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿನಿ. ಆಮೇಲೆ ಸಾಯಂಕಾಲ ನಮ್ಮ ಸಾನ್ವಿ ಬಂದಿಂದ ಎದ್ದೀನಿ. ಬನ್ನಿ, ನೈಟ್ ಊಟಕ್ಕೆ ರೊಟ್ಟಿ ಮಾಡ್ಬೇಕಂದ್ವಿ. ರೊಟ್ಟಿ ಮಾಡೋಕೆ ಹಿಟ್ಟು ಸಹ ಇದ್ದಿಲ್ರಿ. ಹಂಗಾಗಿ ಏನಾದರೂ ನಾಷ್ಟ ಮಾಡಿದ್ರೆ ಆಯ್ತು ಅಂತಂದು ಪಲಾವ್ ಮಾಡಿ, ಕಾಯಿಪಲ್ಲೆನೂ ತಂದಿದ್ವಲ್ರಿ, ಹಂಗಾಗಿ ಪಲಾವ್ ಮಾಡಿದ್ರೆ ಆಯ್ತು ಅಂತಂದು ಪಲಾವ್ ತೊಗೊಂಡು. ನೋಡಿ, ನಾವು ಮಾವಿನ ಹಣ್ಣು ಅಂತೂ ಸಿಕ್ಕಾಪಟ್ಟೆ ಸಿಹಿ ಹತ್ತಿ.
50 ರೂಪಾಯಿ ಕಿಲೋ. ಹಂಗಾಗಿ ನಾನು 2 ಕಿಲೋ ತೊಗೊಂಬಂದಿದ್ದೆ. ಬನ್ನಿ ಇವಾಗ ಕಾಯಿಪಲ್ಯನ ಎಲ್ಲ ಕಟ್ ಮಾಡಿಕೊಂಡು ಪಲಾವ್ ಮಾಡ್ಕೊಳ್ಳೋಣ. ನಾವು ಊರಿಗೆ ಸ್ವಲ್ಪ ಒಂದು ಪರ್ಸ್ನಲ್ ಕೆಲಸ ಇತ್ತು, ಹಂಗಾಗಿ ನಾವು ಸಡನ್ನಾಗಿ ಊರಿಗೆ ಹೋಗೋದು ಬಂತು. ಊರಿಗೆ ನಾವು ಶನಿವಾರ ಹೋಗಿದ್ವಿ. ಶನಿವಾರ ಹೋಗಿ ರಿಟರ್ನ್ ಶನಿವಾರ ಹೋಗಿದ್ವಿ. ಆಯ್ತಾರ ಒಂದಿನ ಅಲ್ಲೇ ಇದ್ವಿ. ಆಮೇಲೆ ಸೋಮವಾರ ಬೆಳಗ್ಗೆನೇ ಊರಿಗೆ ಬಂದ್ವಿ. ಹಂಗಾಗಿ ನಾವು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ವಿಡಿಯೋ ಮಾಡೋಂಥ ಪರಿಸ್ಥಿತಿಲಿ ಇದ್ದಿಲ್ಲ. ನಾವು ಅನ್ಕೊಂಡ ಕೆಲಸನೇ ಬೇರೆ ಇತ್ತು, ಹಂಗಾಗಿ ಏನು ವಿಡಿಯೋ ಮಾಡಲಿಲ್ಲ. ಇವಾಗ ನಮ್ಮ ಮನೆಯವರು ಡ್ಯೂಟಿಲಿದ್ದ ಬಂದಿದ್ದರು. ಅವರಿಗೆ ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ, ಹಸುವಾಗಿತ್ತಂತೆ. ಹಂಗಾಗಿ ಅವರು ಇನ್ನೂ ಅಡುಗೆ ಮಾಡಿಲ್ಲ ನೀನಂತ ಕೇಳಾಕತ್ತಿದ್ರು. ಹಂಗಾಗಿ ಮಾಡಾಕತ್ತೀನಪ್ಪ ಅಂತಂದೆ. ಬನ್ನಿ ಇವಾಗ ಪಲಾವ್ ಮಾಡೋಣ. ಅಕ್ಕಿನ ಸ್ವಲ್ಪ ಮೊದಲೇ ತೊಳೆದಿಟ್ಕೋಬೇಕಲ್ರಿ, ಹಂಗಾಗಿ ನಾನು ಇವಾಗ ಅಕ್ಕಿನ ನೆನೆಸ್ಕೊಳಕತ್ತೀನಿ. ಅಕ್ಕಿ ಒಂದು 5 ನಿಮಿಷ ನೆನೆದ್ರೆ ಯಾವುದೇ ನಾವು ಮಸಾಲೆ ರೈಸ್ ಆಯಿತು, ಪಲಾವ್ ರೈಸ್ ಆಯಿತು, ಈ ಥರ ಪಲಾವು, ಪಾಲಕ್ ರೈಸು ಏನಾದರೂ ಮಾಡಿದ್ರೆ ಸ್ವಲ್ಪ ಅಕ್ಕಿ ನೆನೆಸ್ಕೊಂಡ್ರೆ ಉದುರಾಗಿ ಬರುತ್ತೆ. ಹಂಗಾಗಿ ನಾನು ಒಂದು 5 ನಿಮಿಷ ಅಕ್ಕಿನ ಮೊದಲೇ ತೊಳೆದು ಅಕ್ಕಿನ ನೆನೆಸ್ಕೊಳ್ತಾ ಇದ್ದೀನಿ. ನಾನು ಪಲಾವು ಯಾವ ರೀತಿ ಮಾಡ್ತೀನಿ ಅಂತಂದು ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಇದನ್ನು ಯಾವ ರೀತಿ ಪಲಾವ್ ಮಾಡೀನಿ ಅಂತಂದು ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಾನೇನು ಇವಾಗ ಪಲಾವು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಂದು ಏನೂ ತೋರಿಸ್ಕೊಡ್ತಾಯಿಲ್ಲ, ಸ್ವಲ್ಪ ಮಾಡೋದ್ರ ನಿಮಗಷ್ಟೇ ತೋರಿಸೀನಿ. ಇವಾಗೆಲ್ಲ ತರಕಾರಿ ಹಾಕ್ಕೊಂಡು ಇದನ್ನು ತರಕಾರಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಂಡು ಆಮೇಲೆ ಅಕ್ಕಿ ಹಾಕ್ಕೊಂಡು ಒಂದು 5 ನಿಮಿಷ ಎಣ್ಣೆ ಒಳಗನೆ ಫ್ರೈ ಮಾಡಬೇಕ್ರಿ. ತರಕಾರಿ ಮತ್ತು ಎಣ್ಣೆ ಸ್ವಲ್ಪ ಅಕ್ಕಿ ಹಿಡ್ಕೋಬೇಕು, ಹಂಗಾದ್ರೆ ಪಲಾವು ಟೇಸ್ಟ್ ಬರ್ತಾ. ಬನ್ನಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಕೂಗಿಸ್ಕೊಳೋ. ನೋಡಿ ನಮ್ದು ಇಲ್ಲಿ ಪಲಾವ್ ಕೂಡ ರೆಡಿ ಆಗೈತಿ. ಬನ್ನಿ ಇವಾಗ ನೈಟು ಊಟ ಮಾಡೋಣ. ನಮ್ಮ ಸಾನ್ವಿಗೆ ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಹಸುವಾಗಿತ್ತಂತ್ರಿ, ಹಂಗಾಗಿ ಅವರು ಸ್ವಲ್ಪ ವಿಸಿಲು ಕೂಲ್ ಆಗೋವರೆಗೂ ಸಮಾಧಾನ ಇದ್ದಿಲ್ಲ. ಊಟ ಮಾಡಮ್ರಿ ಅಂತ ಹೇಳಕತ್ತಿದ್ರು. ಹಂಗಾಗಿ ಎಲ್ಲರೂ ಊಟ